ಯಾರೇ ಆಗ್ಲಿ ಗರ್ಭಿಣಿ ಆಗುವ ಮುನ್ನನೇ ಅವರು ಪ್ಲಾನ್ ಮಾಡಬೇಕು. ಅವ್ರೀಗ ಅಕಸ್ಮಾತ್ ಉದ್ಯೋಗದಲ್ಲಿ ಇದ್ದಾರೆ ಅಂದ್ರೆ ಅವ್ರ ಉದ್ಯೋಗ ಯಾವ ತರ, ಈಗ ಎಲ್ಲಾರ್ದು ಕಠಿಣವಾದ ಕೆಲಸ ಇರೋದಿಲ್ಲ. ಕೆಲವ್ರಿಗೆ ದಿನನಿತ್ಯ ಪೂರ್ತಿ ದಿನ ನಿಂತ್ಬಿಟ್ಟು ಕೆಲಸ ಮಾಡುವಂತ ಟೀಚರ್ಸ್ ಇರ್ತಾರೆ, ಕೆಲವೊಂದು ಶ್ರಮ ಪಟ್ಟು ಕೆಲಸ ಮಾಡುವಂತ ಕೆಲಸ ಇರುತ್ತೆ, ಕೆಲವ್ರಿಗೆ ಆಫೀಸ್ ವರ್ಕ್ ಕುತ್ಕೊಂಡು ಕೆಲಸ ಮಾಡುವಂತವ್ರು ಇರ್ತಾರೆ. ಯಾರೇ ಆಗ್ಲಿ, ಮನೇಲಿರೋರೇ ಆಗ್ಲಿ, ಕೆಲಸ ಮಾಡೋರೇ ಆಗ್ಲಿ, ತಮ್ಮ ಪ್ರೆಗ್ನೆನ್ಸಿನ, ಈಗ ಕಾಲ ಹೊಟ್ಟೋಯ್ತು, ಅಚಾನಕ್ ಆಗಿ ಪ್ರೆಗ್ನೆನ್ಸಿ ಆಗುವ ಕಾಲ ಹೋಗಿದೆ. ಈಗ ಇರೋದು ನೀವು ನಿಮ್ಮ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡಬೇಕು. ನೀವು ಪ್ರೆಗ್ನೆನ್ಸಿ ಆಗ್ಬೇಕಾಗಂತ ಇರೋ ಯಾರೇ ಹೆಣ್ಮಕ್ಳಾಗ್ಲಿ ಅವರು ಕೆಲವೊಂದು ಮಾತ್ರೆಗಳು ತಗೋಬೇಕು. ಪ್ರೆಗ್ನೆನ್ಸಿ ಆಗೋ ಮುನ್ನಾನೆ ಫೋಲಿಕ್ ಆಸಿಡ್ ಮಾತ್ರೆನ 400 ಮಿಲಿಗ್ರಾಮ್ನಿಂದ 800 ಮಿಲಿಗ್ರಾಮ್ನ 2 ತಿಂಗಳು ತಗೋಬೇಕು. ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕು. ಅವರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅದನ್ನ ಅವರು ಮುಂಚೆನೆ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿರ್ಬೇಕು. ಅದ ನಂತರ ಪ್ರೆಗ್ನೆನ್ಸಿ ಆದ್ಮೇಲೆ ಅವರು ಅವರ ವರ್ಕ್ ಪ್ಲೇಸ್ ಅಲ್ಲಿ ಅದಕ್ಕೆ ಅನುಕೂಲ ಆಗಂಗೆ ಕೆಲವೊಂದು ಅವರು ಯಾರು ಇರ್ತಾರೆ ಅಲ್ಲಿ, ಅವರ ಹೆಡ್, ಅದ್ರ ಪ್ರಕಾರ ಪೂರ್ತಿ ದಿನ ನಿಲ್ಲುವಂತ ಟೀಚರ್ಗೆ ಆಗೋದಿಲ್ಲ, ಅದು ಶ್ರಮವಾದ ಕೆಲಸ. ಅವರಿಗೆ ಮಧ್ಯ ಬಿಡುಗಡೆ, ಒಂದು ಬಿಡು ಸಮಯವನ್ನು ಕೊಡಬೇಕು. ಆ ತರ ತುಂಬಾ ಟ್ರಾವೆಲಿಂಗ್ ಮಾಡೋರು, ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್, ಆ ತರ ಅವರು ಆಪ್ಷನ್ಸ್ ತಗೋಬೇಕಾಗುತ್ತೆ.